ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು 3ನೇ ಅಧ್ಯಾಯದಲ್ಲಿ ಸಹಕಾರದ ಅರ್ಥ, ವ್ಯಾಖ್ಯೆ ಹಾಗೆ ಅವುಗಳ ಲಕ್ಷಣಗಳ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಿದ್ದೀರಾ. ವಿದ್ಯಾರ್ಥಿಗಳೇ, ಇಂದು ನಾವು ಈ ಸಹಕಾರದ ಜೊತೆಗೆ ಸ್ಪರ್ಧೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನದಲ್ಲಿ ವಿಧಗಳನ್ನು ನೋಡ್ತಾ ಇದ್ವಿ. ಫಸ್ಟು ಸಹಕಾರದ ಪ್ರಕ್ರಿಯೆಗಳ ವಿಧಗಳನ್ನೇ ಪ್ರಕಾರಗಳನ್ನೇ ಒಂದು ಸಹಕಾರವನ್ನು ನೋಡಿದ್ದೀವಿ. ಈಗ ಸಹಕಾರದ ಜೊತೆಗೆ ಈ ಸ್ಪರ್ಧೆಯ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ. ಏನಪ್ಪ ಸ್ಪರ್ಧೆ? ಸ್ಪರ್ಧೆ ಮೀನ್ಸ್ ಕಾಂಪಿಟೇಷನ್. ಎಲ್ಲೆಲ್ಲಿ ಕಾಂಪಿಟೇಷನ್ ಅನ್ನು ನೋಡ್ಬೋದು ನಾವೆಲ್ಲ. ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನಾವಿಲ್ಲಿ ಸ್ಪರ್ಧೆಯನ್ನು ನೋಡ್ತಾ ಹೋಗ್ತೀವಿ. ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಜನಾಂಗೀಯ ಸಮೂಹಗಳಲ್ಲಿ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಹೀಗೆ ಈ ಮನುಷ್ಯ ಎಲ್ಲೆಲ್ಲಿದ್ದಾನೆ, ಮನುಷ್ಯನ ಇತಿಹಾಸದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಾವಿಲ್ಲಿ ಸ್ಪರ್ಧೆಗಳನ್ನು ನೋಡ್ಬೋದು. ಹಾಗಾದರೆ ಈ ಸ್ಪರ್ಧೆಯ ಬಗ್ಗೆ ನಾವು ಇವತ್ತು ಅರ್ಥ, ವ್ಯಾಖ್ಯೆ ಹಾಗೆ ಆ ಸ್ಪರ್ಧೆಯ ಲಕ್ಷಣಗಳು, ಅದರ ಪ್ರಕಾರಗಳ ಬಗ್ಗೆ ಇಂದು ನಾವು ತಿಳ್ಕೊಳ್ಳೋಣ. ಓಕೆ, ನಾವು ಫಸ್ಟ್ ನೋಡೋಣ ಸ್ಪರ್ಧೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು. ಏನಪ್ಪ ಸ್ಪರ್ಧೆ ಅನ್ನೋದಾದ್ರೆ, ಈ ಸ್ಪರ್ಧೆ ಅನ್ನೋದು ಸಹಕಾರದಂತೆ ಸ್ಪರ್ಧೆಯು ಕೂಡ ಸಾರ್ವತ್ರಿಕವಾದದ್ದು. ಇದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಕಡೆಯಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಹಾಗೆ ತನ್ನ ಅಸ್ತಿತ್ವಕ್ಕಾಗಿ ಮನುಷ್ಯ ಇಲ್ಲಿ ಉಳಿಬೇಕನ್ನುವಂಥ ಉದ್ದೇಶದಿಂದ ಮಾನವನು ನಡೆಸುವಂತಹ ಹೋರಾಟದ ಫಲವನ್ನು, ಏನು ಮನುಷ್ಯ ಇಲ್ಲಿ ಅಸ್ತಿತ್ವ ಇಲ್ಲಿರಬೇಕು, ನಾನು ಉಳಿಬೇಕನ್ನುವಂಥ ಉದ್ದೇಶದಿಂದ ಮನುಷ್ಯ ನಡೆಸುವಂಥ ಹೋರಾಟದ ಫಲವಾಗಿರುವಂತಹ ಒಂದು ಅಂಶವನ್ನು ಸ್ಪರ್ಧೆ ಅಂತ ಕರೀತಾರೆ. ಇಲ್ಲಿ ಮನುಷ್ಯನ ಇಲ್ಲಿ ಹೋರಾಟವನ್ನು ಮಾಡ್ತಿದ್ದಾರೆ, ತನ್ನ ಅಸ್ತಿತ್ವಕ್ಕಾಗಿ, ತನ್ನ ಉಳಿವಿಗಾಗಿ ಚಳುವಳಿಯ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ನಾವಿಲ್ಲಿ ಸ್ಪರ್ಧೆ ಅಂತಂದು ಕರಿತೀವಿ. ಇಲ್ಲಿ ಮಾನವ ತನ್ನ ಹಲವಾರು ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ, ಕ್ರೀಡೆ ಕ್ಷೇತ್ರದಲ್ಲಾಗಿದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಅನ್ನೋದು ಕೂಡ ನಾವು ಸ್ವಲ್ಪ ವ್ಯಾಪಕವಾಗಿ ನೋಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಇಲ್ಲಿ ಮನುಷ್ಯ ತನ್ನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದಿದ್ದಾಗ, ಕೊರತೆ ಉಂಟಾದಾಗ, ತನ್ನ ಬಯಕೆಗಳು ಈಡೇರದಿದ್ದಾಗ, ಹಾಗೆ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಕೊರತೆಗಳು ಉಂಟಾದಾಗ ಇಲ್ಲಿ ಸ್ಪರ್ಧೆ ಅನ್ನೋದು ಆಟೋಮೆಟಿಕ್ ಆಗಿ ಉಟ್ಕೊಳ್ತಾ ಹೋಗುತ್ತೆ. ನಮ್ಮ ಬಯಕೆಗಳು ಈಡೇರಬೇಕು. ಆ ಬಯಕೆಗಳು ಈಡೇರದೇ ಇದ್ದಾಗ ಮನುಷ್ಯರ ಜೀವನದಲ್ಲಿ ಏನಿದೆ, ಸಡನ್ ಆಗಿ ಈ ಸ್ಪರ್ಧೆ ಅನ್ನೋದು ಉಟ್ಕೊಳ್ತಾ ಹೋಗುತ್ತೆ. ಅಂದರೆ ಇಲ್ಲಿ ವ್ಯಕ್ತಿಗಳು ಪೂರ್ಣ ಪ್ರಮಾಣದ ಅಸ್ತಿತ್ವವನ್ನು ಪಡೆದುಕೊಳ್ಳೋದಕ್ಕೆ ಒಂದು ವಸ್ತುವನ್ನು ಅಥವಾ ಇದು ವಸ್ತುವನ್ನು ಇಡೀ ಸಮಾಜ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಮುದಾಯದ ಮಧ್ಯೆ ಏರ್ಪಡುವಂಥ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಸ್ಪರ್ಧೆ ಅನ್ನೋದು ಸರ್ವ ವ್ಯಾಪಕವಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಕಾಂಪಿಟೇಷನ್ ಅನ್ನು ನಾವು ಎಲ್ಲ ಕಡೆಯಿಂದ ನೋಡಬಹುದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು? ಅರ್ಥ? ಓಕೆ, ನಾವು ಸ್ಪರ್ಧೆಯ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು. ಏನಪ್ಪ ಸ್ಪರ್ಧೆಯ ಲಕ್ಷಣಗಳು ಅಂದಾಗ, ನಾವು ಸ್ಪರ್ಧೆಯ ವ್ಯಾಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಬಹುದು. ನಾವು ನೋಡೋದು ಫಸ್ಟ್ ಸ್ಪರ್ಧೆಯ ವ್ಯಾಖ್ಯೆ ಅಂದಾಗ ಬೈಸಾಂಜ್ ಮತ್ತು ಬೈಸಾಂಜ್ ಅವರು ಹೇಳ್ತಾ ಹೋಗ್ತಾರೆ. ಬೈಸಾಂಜ್ ಅವರು ಹೇಳ್ತಾ ಹೋಗ್ತಾರೆ, ಸ್ಪರ್ಧೆ ಅಂದರೆ ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದೇ ಇರುವುದು, ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದ ನೇಮಕ ಉದ್ದೇಶಕ್ಕಾಗಿ, ನಾವೆಲ್ಲರೂ ಕೂಡ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಹಂಚಿಕೊಳ್ಳಲು ಸಾಧ್ಯವಾಗದ ನೇಮಕ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರ ಮಧ್ಯೆ ನಡೆಯುವಂಥ ಒಂದು ಹೋರಾಟವನ್ನು ಸ್ಪರ್ಧೆ ಅಂತ ಕರಿತೀವಿ. ಎಲ್ಲರೂ ಹಂಚಿಕೊಳ್ಳಲು ಸಾಧ್ಯವಾಗದ ಹಾಗೂ ನೇಮಕ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರ ನಡುವೆ ನಡೆಯುವಂಥ ಹೋರಾಟವನ್ನು ನಾವಿಲ್ಲಿ ಸ್ಪರ್ಧೆ ಅಂತಂದು ಈ ಬೈಸಾಂಜ್ ಮತ್ತು ಬೈಸಾಂಜ್ ಅವರು ಹೇಳ್ತಾ ಹೋಗಿದ್ದಾರೆ. ಅರ್ಥ ಇದೆಯಲ್ಲ? ಯಾಕಂದರೆ ಇಲ್ಲಿ ನಾವು ಒಂದು ವಸ್ತುವನ್ನು, ಒಂದು ನೇಮಕವನ್ನು ಆಗಬೇಕಾದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಅದನ್ನು ಪಡಿಬೇಕು ಅನ್ನುವಂಥ ಉದ್ದೇಶ ಜನರಲ್ಲಿರುತ್ತೆ. ಈ ಜನರ ಏನು ಹೋರಾಟ ಮಾಡ್ತಾರೆ, ನಾನು ಪಡಿಬೇಕು, ನಾನು ಪಡ್ಕೋಬೇಕು, ಅದನ್ನು ನನಗೆ ಸಿಗಬೇಕು ಅನ್ನುವಂಥ ಹೋರಾಟ ಏನಿದೆ, ಇಂತಹ ಹೋರಾಟವನ್ನು ನಾವಿಲ್ಲಿ ಸ್ಪರ್ಧೆ ಅಂತಂದು ಹೇಳ್ಬೋದು. ಅದಕ್ಕೋಸ್ಕರ ಬೈಸಾಂಜ್ ಮತ್ತು ಬೈಸಾಂಜ್ ಅವರು ಸರಳವಾಗಿ ತಿಳಿಸಿದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ನೋಡೋಣ E.S. ಬೊಗಾರ್ಡಸ್ ಅವರ ಪ್ರಕಾರ. E.S. ಬೊಗಾರ್ಡಸ್ ಅವರ ಪ್ರಕಾರ ಹೇಳ್ತಾ ಹೋಗ್ತಾರೆ. E.S. ಬೊಗಾರ್ಡಸ್ ಅವರು ಏನಪ್ಪ ಈ ಸ್ಪರ್ಧೆ ಕಾಂಪಿಟೇಷನ್ ಅಂತಂದರೆ, ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ, ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಮತ್ತು ಅದನ್ನು ಪಡೆಯಲು ನಡೆಸುವ ಹೋರಾಟವನ್ನು ಸ್ಪರ್ಧೆ ಅಂತ ಕರೀತೀವಿ. ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣ ಇಲ್ಲದಿದ್ದಾಗ, ನಮ್ಮ ಬೇಡಿಕೆ ಏನಿದೆ, ಬೇಡಿಕೆಗಳು
ಅವನ್ನ ಈಡೇರಿಸಲು ಅಗತ್ಯವಾದಂಥ ಪ್ರಮಾಣ ಇಲ್ಲದಿದ್ದಾಗ, ನಮ್ಮಲ್ಲಿಲ್ಲ ಅಂದಾಗ ಅದನ್ನ ಪಡಿಬೇಕನ್ನುವಂಥ ಉದ್ದೇಶ ಏನಿದೆ, ಆ ಏನು ಹೋರಾಟ ಇದೆ, ಆ ಜನರ ಮಧ್ಯೆ ನಡೆಸುವಂಥ ಹೋರಾಟವನ್ನ ಸ್ಪರ್ಧೆ ಅಂತಂದು ಕರೀತಾರೆ. ಯಾರಪ್ಪ ಅಂತಂದ್ರೆ ES ಬೊಗಾರ್ಡ್ಸ್ ಅವರು. ಅರ್ಥ ಆಗಿದೆ ವಿದ್ಯಾರ್ಥಿಗಳೇ? ಓಕೆ, ಮತ್ತೊಬ್ಬನಾದಂಥ ಹಾರ್ಟನ್ ಮತ್ತು ಹಂಟ್ ಅವರು ಹೇಳ್ತಾ ಹೋಗ್ತಾರೆ ತಮ್ಮದೇ ಆದ ರೀತಿಯಲ್ಲಿ ಸ್ಪರ್ಧೆ ಅಂದ್ರೆ ಏನು ಅನ್ನೋದನ್ನ. ಪ್ರತಿಸ್ಪರ್ಧಿಗಳನ್ನ ಹಿಂದೆ ತಳ್ಳಿ, ನಮಗೆ ಯಾರು ಪ್ರತಿಸ್ಪರ್ಧಿಗಳಿದ್ದಾರೆ ಅವರನ್ನ ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವಂತ ಪ್ರಯತ್ನವನ್ನ ಸ್ಪರ್ಧೆ ಅಂತ ಕರೀತಾರೆ. ಪ್ರತಿಸ್ಪರ್ಧಿಗಳನ್ನ ಹಿಂದೆ ಯಾರು ನಮಗೆ ಪ್ರತಿಸ್ಪರ್ಧಿ, ನನಗೆ ಯಾರು ಆಪೋಸಿಟ್ ಆಗಿದ್ದಾರೆ ಅವರನ್ನ ಸಂಪೂರ್ಣವಾಗಿ ಹಿಂದೆ ತಳ್ಳಿ ಅಲ್ಲಿ ಏಕಸ್ವಾಮ್ಯ, ನಾನು ಒಬ್ಬನೇ ಸ್ಥಾನವನ್ನ ಪಡಿಬೇಕು, ನನ್ನ ಏಕಪತ್ಯವನ್ನು ಸ್ಥಾಪಿಸಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಅದನ್ನು ಸ್ಪರ್ಧೆ ಅಂತ ಕರೀತಾರೆ. ಉದಾಹರಣೆ ನಾವು ರನ್ನಿಂಗ್ ರೇಸಲ್ಲಿ ಆಗಿರ್ಬೋದು, ಒಂದು ಸ್ಥಾನ ಫಸ್ಟ್ ಪ್ರೈಸ್ ಅಂತ ಇರುತ್ತೆ, ಅದರ ಎಲ್ಲರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಹಂಚ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ. ಯಾರು ನನಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ಪರ್ಧೆಗಳಲ್ಲಿ, ಕ್ರೀಡೆ, ಕಬಡ್ಡಿ, ಖೋಖೋದಲ್ಲಿ, ಅಂತಹ ವ್ಯಕ್ತಿಗಳನ್ನೆಲ್ಲರನ್ನೂ ಕೂಡ ಹಿಂದೆ ತಳ್ಳಿ ಏಕಸ್ವಾಮ್ಯದ ಮೇಲೆ ಏನು ಆ ಸ್ಥಾನದ ಮೇಲೆ ತಾನೊಬ್ಬನೇ ಅಧಿಪತ್ಯವನ್ನು ಸ್ಥಾಪಿಸುವಂಥ ಪ್ರಯತ್ನ ಏನಿದೆ, ಹೋರಾಟ ಏನಿದೆ, ಅಂತಹ ಹೋರಾಟವನ್ನು ಸ್ಪರ್ಧೆ ಅಂತ ಹೇಳಲಿಕ್ಕೆ ನಾವು ಸಾಧ್ಯ. ಅರ್ಥ ಇದೆ ವಿದ್ಯಾರ್ಥಿಗಳೇ? ಇಷ್ಟು ಈ ಸ್ಪರ್ಧೆಯ ವ್ಯಾಖ್ಯೆಗಳ ಬಗ್ಗೆ ನಿಮಗೆ ತಿಳ್ಕೊಂಡಿದ್ದೀರ. ಹಾಗಾದ್ರೆ ಈ ಸ್ಪರ್ಧೆಯ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು. ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ, ಸ್ಪರ್ಧೆಯನ್ನು ವ್ಯಾಖ್ಯಾನಿಸಿ, ಸ್ಪರ್ಧೆಯ ಲಕ್ಷಣಗಳ ಬಗ್ಗೆ ವಿವರಿಸಿ ಅಂತದ್ದು ಕೇಳ್ತಾರೆ. ಹಾಗಾದ್ರೆ ಈ ಸ್ಪರ್ಧೆಯ ಲಕ್ಷಣಗಳನ್ನು ನಾವು ತಿಳ್ಕೊಳ್ಬಹುದು. ಏನಪ್ಪ ಸ್ಪರ್ಧೆಯ ಲಕ್ಷಣಗಳನ್ನ? ಓಕೆ ವಿದ್ಯಾರ್ಥಿಗಳೇ, ನಾವೀಗ ಈ ಸ್ಪರ್ಧೆಯ ಅರ್ಥ ಮತ್ತು ಅದರ ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈಗ ಈ ಸ್ಪರ್ಧೆಯ ಕಾಂಪಿಟೇಷನ್ನ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಏನಪ್ಪ ಸ್ಪರ್ಧೆಯ ಲಕ್ಷಣಗಳು ಅನ್ನೋದಾದ್ರೆ, ಫಸ್ಟ್ ಸ್ಪರ್ಧೆ ಮತ್ತು ಕೊರತೆ. ಏನಪ್ಪ ಸ್ಪರ್ಧೆ ಮತ್ತು ಕೊರತೆ ಅನ್ನೋದಾದ್ರೆ, ಏನಕ್ಕೆ ಸ್ಪರ್ಧೆ ನಡೆಯುತ್ತೆ? ಇಲ್ಲಿ ಸ್ಪರ್ಧೆ ಮತ್ತು ಕೊರತೆ ಅಂದಾಗ ಜನರು ಬಯಸುವಂತ ವಸ್ತುಗಳು ಅಂತ ಯಾವಿದ್ದಾವೆ? ಜನರು ಬಯಸುವ ವಸ್ತುಗಳು ಹಣ, ಆಸ್ತಿ, ಸಂಪತ್ತು. ಓಕೆ ವಿದ್ಯಾರ್ಥಿಗಳೇ, ನಾವೀಗ ಸ್ಪರ್ಧೆಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಬಹುದು. ಫಸ್ಟ್ ಒನ್ ಸ್ಪರ್ಧೆ ಮತ್ತು ಕೊರತೆ. ಇಲ್ಲಿ ಸ್ಪರ್ಧೆಗೆ ಯಾಕೆ ಇಳಿತಾರೆ ಅನ್ನೋದಾದ್ರೆ, ಕೊರತೆ ಉಂಟಾದಾಗ ಮಾತ್ರ ಸ್ಪರ್ಧೆಯಲ್ಲಿ ಇಳಿಲಿಕ್ಕೆ ಸಾಧ್ಯ ಇದೆ. ಏನ್ ಕೊರತೆ ಉಂಟಾಗುತ್ತೆ ಮನುಷ್ಯನಿಗೆ? ನಿಮ್ಗೆ ಗೊತ್ತಿರ್ಬೋದು, ಸ್ಪರ್ಧೆಗೆ ಬರುವಂತ ವ್ಯಕ್ತಿಗಳಿಗೆ ಅಲ್ಲಿ ಕೊರತೆ ಅನ್ನೋದು ಉಂಟಾಗುತ್ತೆ. ಯಾವುದಪ್ಪ ಕೊರತೆ ಅನ್ನೋದಾದ್ರೆ, ಹಣ, ಆಸ್ತಿ, ಸಂಪತ್ತು, ಅಧಿಕಾರ, ಸ್ಥಾನಮಾನಗಳಾಗಿರ್ಬೋದು, ಹಾಗೆ ಪ್ರೀತಿ, ಸ್ನೇಹಗಳು, ಹಾಗೆ ಹೆಸರನ್ನ ಪಡೆಯಲಿಕ್ಕೆ ಇಲ್ಲಿ ಸೀಮಿತ ಅವಕಾಶಗಳಿದ್ದಾಗ ಮಾತ್ರ, ಕೆಲವರಿಗೆ ಮಾತ್ರ ಅವಕಾಶಗಳು ಸಿಕ್ಕಿರುತ್ತೆ, ಇನ್ನು ಉಳಿದಂಥವ್ರಿಗೆ ಅವಕಾಶಗಳು ಸಿಕ್ಕಿರೋದಿಲ್ಲ. ಇಂಥವುಗಳನ್ನ ಪಡಿಬೇಕನ್ನುವಂಥ ಉದ್ದೇಶದಿಂದ ಸ್ಪರ್ಧೆಯಲ್ಲಿ ತೊಡಗುತ್ತಾರೆ. ಇಲ್ಲಿ ಸಂಪತ್ತನ್ನು ಅರ್ಥ ಮಾಡ್ಕೊಳ್ಳಿ, ಹಣ, ಆಸ್ತಿ, ಪ್ರೀತಿ, ಹಾಗೆ ಈ ಸಂಪತ್ತುಗಳು, ಅಧಿಕಾರ, ಸ್ಥಾನಮಾನ, ಕೀರ್ತಿಗಳನ್ನು ಪಡೆಯಲಿಕ್ಕೆ ಇವುಗಳು ಕೊರತೆ ಇರ್ತವೆ. ಎಲ್ರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆ, ನನ್ನ ಹತ್ರ ಹಣ ಇಲ್ಲ, ಹೆಸರು ಮಾಡಬೇಕು, ನಾವು ಹಣವನ್ನು ಪಡಿಬೇಕನ್ನೋ ಉದ್ದೇಶದಿಂದ ಸ್ಪರ್ಧೆಯಲ್ಲಿ ತೊಡಗ್ತೀವಿ. ಇಲ್ಲಿ ಸಂಪತ್ತುಗಳು ಕಡಿಮೆ ಆದಾಗ ಸೀಮಿತ ಅವಕಾಶಗಳು ಕೆಲವರಿಗಿರುತ್ತೆ, ಇನ್ನು ಉಳಿದಂಥವ್ರಿಗೆ ಅವಕಾಶಗಳಿಗೆ ಸಿಕ್ಕಿರೋದಿಲ್ಲ. ಇವುಗಳಲ್ಲಿ ಕೊರತೆ ಉಂಟಾದಾಗ ಆಟೋಮೆಟಿಕ್ ಆಗಿ ಮನುಷ್ಯರು ಏನ್ ಮಾಡ್ತಾರೆ, ಜನ ಸ್ಪರ್ಧೆಯಲ್ಲಿ ತೊಡಗ್ತಾರೆ. ಹಾಗಾಗಿ ಸ್ಪರ್ಧೆ ಅನ್ನುವುದು ಸ್ಪರ್ಧೆ ಮತ್ತು ಕೊರತೆ. ಅರ್ಥ ಇದೆಲ್ಲ ಫಸ್ಟ್ ಪಾಯಿಂಟ್ ವಿದ್ಯಾರ್ಥಿಗಳ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸ್ಪರ್ಧೆ ಮತ್ತು ಸಂಪತ್ತು. ಸ್ಪರ್ಧೆ ಮತ್ತು ಸಂಪತ್ತು ಇಲ್ಲಿ ಸಮಾಜಗಳಲ್ಲಿ ನೋಡೋದಾದ್ರೆ ಸಂಪತ್ತು ಕೂಡ ಇಲ್ಲಿ ನಾವು ನೋಡೋದಾದ್ರೆ ಈ ಸಂಬಳ ಆಗಿರ್ಬೋದು, ಉದ್ಯೋಗಗಳಾಗಿರ್ಬೋದು, ಆಹಾರ, ಬಟ್ಟೆ, ವಸತಿ, ಹಾಗೆ ಇವುಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ. ಇವುಗಳ ಜೊತೆಯಲ್ಲಿ ಕೀರ್ತಿ, ಸ್ಥಾನಮಾನವನ್ನು ಪಡಿಬೇಕು, ಅಧಿಕಾರವನ್ನು ಪಡೆಯಲಿಕ್ಕೆ, ಸಂಗಾತಿಗಳನ್ನು ಪಡೆಯಲಿಕ್ಕೆ, ಹಾಗೆ ಭೋಗ ಜೀವನಕ್ಕಾಗಿ ಪ್ರೀತಿ, ಹಾಗೆ ಈ ಸ್ನೇಹಗಳನ್ನು ಪಡೆಯಲಿಕ್ಕೆ ಇಲ್ಲಿ ಸಂಪತ್ತುಗಳನ್ನು ಕೂಡ ಏನಾಗುತ್ತೆ, ಕೊರತೆ ಅನ್ನೋದು ಉಂಟಾಗ್ತಾ ಹೋಗುತ್ತೆ. ಫಸ್ಟ್ ಪಾಯಿಂಟ್ ನೀವು ನೋಡಿದ್ರೆ ಸ್ಪರ್ಧೆ ಮತ್ತು ಕೊರತೆ. ನೆಕ್ಸ್ಟ್ ಸ್ಪರ್ಧೆ ಮತ್ತು ಸಂಪತ್ತು. ಸಂಪತ್ತಿನಲ್ಲಿ ಕೂಡ ಇಲ್ಲಿ ಏನಾಗುತ್ತೆ, ಕೊರತೆ ಉಂಟಾಗ್ತಾ ಹೋಗುತ್ತೆ. ಅಧಿಕಾರ, ಹಣ, ಆಸ್ತಿ, ಸಂಪತ್ತು, ಕೀರ್ತಿಗಳು ಇವೆಲ್ಲವನ್ನು ಸಿಕ್ಕರೂ ಕೂಡ ಹೆಚ್ಚಾಗಿ ಯಾವುದ್ರ ಬಗ್ಗೆ, ಅಧಿಕಾರದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಭೋಗ ಜೀವನಕ್ಕಾಗಿ, ಸ್ನೇಹಕ್ಕಾಗಿ, ಪ್ರೀತಿಗೋಸ್ಕರ ಇಲ್ಲೇನ್ ಮಾಡ್ತಾರೆ, ಸ್ಪರ್ಧೆಯಲ್ಲೇ ತೊಡಗ್ತಾ ಹೋಗ್ತಾರೆ. ಇದು ಸ್ಪರ್ಧೆಯಲ್ಲೇ ತೊಡಗಲಿಕ್ಕೆ ಮತ್ತೊಂದು ಅಂಶ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಮಾಡೋಣ ಈ ಸ್ಪರ್ಧೆಯ ಮತ್ತೊಂದು ಲಕ್ಷಣ. ಸ್ಪರ್ಧೆಯು ಸರ್ವವ್ಯಾಪಕವಾದದ್ದು. ಸ್ಪರ್ಧೆ ಅನ್ನೋದು ಸರ್ವವ್ಯಾಪಕವಾದದ್ದು. ಎಲ್ಲ ಕಡೆಯಲ್ಲೂ ಕೂಡ ನಾವು ನೋಡಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ. ಇಲ್ಲಿ ಎಲ್ಲೋ ಒಂದು ಕಡೆ ನೋಡಲಿಕ್ಕೆ ಸಾಧ್ಯ ಇಲ್ಲ.
ಶಾಲೆ ಕಾಲೇಜುಗಳಲ್ಲಿ, ಊಟದಲ್ಲೂ, ಆಟದಲ್ಲೂ, ಕ್ರೀಡೆಯಲ್ಲಿ, ರಾಜಕೀಯದಲ್ಲೂ ಸಾಮಾಜಿಕವಾಗಿ ಅಧಿಕಾರ ಸಂಪತ್ತನ್ನು ಪಡೆಯಲಿಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ನಾವು ಸ್ಪರ್ಧೆಯನ್ನು ನೋಡ್ಬೋದು, ಕಾಂಪಿಟೇಷನ್ ಅನ್ನು. ಹಾಗಾಗಿ ಸ್ಪರ್ಧೆ ಅನ್ನುವಂಥದ್ದು ಈ ಎಲ್ಲ ಕ್ಷೇತ್ರಗಳಲ್ಲಿ ನೋಡಲಿಕ್ಕೆ ಸಾಧ್ಯತೆ. ಹಾಗಾಗಿ ಸರ್ವ ವ್ಯಾಪಕವಾದದ್ದು. ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಯಾರ್ಯಾರ ಮಧ್ಯೆ ವ್ಯಾಪಕವಾಗಿದೆ ಅನ್ನೋದಾದ್ರೆ, ಇಲ್ಲಿ ವರ್ತಕರು ಮತ್ತು ಗಿರಾಕಿಗಳ ಮಧ್ಯೆ, ವರ್ತಕರು ಮತ್ತು ಗಿರಾಕಿಗಳನ್ನು ಸೆಳೆಯುವಂಥ ಪ್ರಯತ್ನದಲ್ಲೇ ಸ್ಪರ್ಧೆ ಅನ್ನೋದು ನಡೀತಾ ಹೋಗುತ್ತೆ. ಹಾಗೆ ವಕೀಲರು ಕಕ್ಷಿದಾರರಿಗಾಗಿ ಕೋರ್ಟ್ ಹತ್ರ ಏನಾದ್ರು ಹೋದ್ರೆ ಆ ಲಾಯರ್ಗಳು ಏನು ಮಾಡ್ತಾರೆ, ಕಕ್ಷಿದಾರ ಯಾರಾದರೂ ಗಿರಾಕಿಗಳು ಕಸ್ಟಮರ್ ಬಂದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲೇ ಇರ್ತಾರೆ. ಆ ಗಿರಾಕಿಗಳನ್ನು ಸೆಳೆಯುವಂಥ ಸ್ಪರ್ಧೆಯನ್ನು ಕೂಡ ಅವರು ತೊಡಗಿದ್ದಾರೆ. ಹಾಗೆ ರಾಜಕೀಯ ಪಕ್ಷಗಳು ಅಂತ ನಾವೇನಿದ್ದಾವೆ, ಈ ಕಾಂಗ್ರೆಸ್, ಬಿಜೆಪಿ, JDSಗಳು ಅಧಿಕಾರದ ಸ್ಥಾನವನ್ನು ಪಡೆಯಲಿಕ್ಕೆ ಈ ಕಾಂಪಿಟೇಷನ್ ಅಲ್ಲೇ ತೊಡಗ್ತಾರೆ. ಹಾಗೆ ಯುವಕ ಯುವತಿಯರು ಏನು ಮಾಡ್ತಾರೆ, ತನ್ನ ಸಂಗತಿಗಳನ್ನು ಪಡೀಲಿಕ್ಕೆ, ನನಗೆ ಇಷ್ಟಪಟ್ಟವರು ಅಂತ ಮದುವೆ ಆಗ್ಬೇಕನ್ನೋ ಉದ್ದೇಶದಿಂದ ಯುವಕ ಯುವತಿಯರು ಏನು ಮಾಡ್ತಾರೆ, ಇಲ್ಲಿ ಸ್ಪರ್ಧೆಯಲ್ಲಿ ತೊಡಗ್ತಾರೆ. ಹಾಗೆ ಕ್ರೀಡಾಪಟುಗಳು ಕೂಡ ನೋಡ್ತಾರೆ. ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ವಿದ್ಯಾರ್ಥಿಗಳನ್ನು ನೋಡಿದ್ರೆ ಅಲ್ಲಿ ಈ ವಿಜಯ ಫಲಕಗಳನ್ನು ಪಡೆಯುವಂಥ ಉದ್ದೇಶದಿಂದ, ವಿಜಯಮಾಲೆಯನ್ನು ಪಡಿಬೇಕು, ಆ ವಿಜಯವನ್ನು ಗಳಿಸಬೇಕನ್ನೋ ಒಂದು ಉದ್ದೇಶದಿಂದ ಸ್ಪರ್ಧೆಯಲ್ಲೇ ತೊಡಗುತ್ತಾರೆ. ಇಷ್ಟು ನಿಮಗೆ ಸ್ಪರ್ಧೆಯು ಸರ್ವವ್ಯಾಪಕವಾದದ್ದು ನಾವಿಲ್ಲಿ ಹೇಳ್ಬೋದು. ಅರ್ಥ ಇದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸ್ಪರ್ಧೆಯು ನಿರಂತರವಾದದ್ದು. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡೋಣ. ಸ್ಪರ್ಧೆಯು ನಿರಂತರವಾದದ್ದು. ಇದಕ್ಕೆ ಸ್ಪರ್ಧೆಗೆ ಈ ಕೊನೆ ಅನ್ನೋದಿಲ್ಲ, ನಿರಂತರವಾಗಿ ಕೂಡ ನಡೀತಾ ಹೋಗುತ್ತೆ. ಈ ಮಾನವ ಜೀವನ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದಿನಿಂದಲೂ ಕೂಡ ಸ್ಪರ್ಧೆ ಅನ್ನೋದು ನಡೀತಾನೆ ಇದೆ, ಮುಂದೆಯೂ ಕೂಡ ನಡೆಯುತ್ತೆ. ಯಾಕೆಂದ್ರೆ ಇದಕ್ಕೆ ಕೊನೆ ಅನ್ನೋದು ಇಲ್ಲ. ನಾವು ನೋಡ್ಬೋದು ಈ ಸ್ಪರ್ಧೆ ಅನ್ನೋದು ಆರಂಭದಿಂದಲೂ ಕೂಡ ನಡೀತಾನೆ ಇದೆ. ನನ್ನ ಒಂದು ಸ್ಪರ್ಧೆ, ನಾನೇನಾದರೂ ಈ ಚಳವಳಿಯಲ್ಲಿ ಏನಾದರೂ ಒಂದು ರಾಜಕೀಯ ಪಕ್ಷಕ್ಕೆ ಓದಿರೋದಾದ್ರೆ ಒಂದು ಸ್ಥಾನವನ್ನು ಪಡಿಬೇಕನ್ನೋ ಒಂದು ಉದ್ದೇಶದಿಂದ ಸ್ಪರ್ಧೆಯಲ್ಲಿ ತೊಡಗ್ತೀನಿ. ಆ ಸ್ಥಾನವನ್ನು ಪಡೆದ ಮೇಲೆ ಇನ್ನೊಂದು ಸ್ಥಾನವನ್ನು ಪಡಿಬೇಕೆನ್ನುವಂಥ ಅವನ ಬಯಕೆ ಏನಿರುತ್ತೆ, ಇದು ಅವನಲ್ಲಿ ಮೂಡ್ತಾ ಹೋಗುತ್ತೆ. ಹಾಗಾಗಿ ಸ್ಪರ್ಧೆ ಅನ್ನೋದು ನಿರಂತರವಾಗಿ ನಡೀತಾ ಹೋಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾ ಕ್ಷೇತ್ರದಲ್ಲೂ, ಜನಾಂಗೀಯ ಸಮೂಹಗಳಲ್ಲಿ ನಾವು ಸ್ಪರ್ಧೆಗಳನ್ನು ನೋಡ್ಬೋದು. ಹಾಗಾಗಿ ಸ್ಪರ್ಧೆ ಅನ್ನೋದು ನಿರಂತರವಾದದ್ದು. ಅರ್ಥ ಇದೆ ವಿದ್ಯಾರ್ಥಿಗಳ? ಓಕೆ, ನೆಕ್ಸ್ಟ್ ನೋಡೋಣ. ಸ್ಪರ್ಧೆಯು ಗತಿಶೀಲವಾದದ್ದು. ಗತಿಶೀಲವಾದದ್ದು ಅನ್ನೋದಾದ್ರೆ ಸ್ಪರ್ಧೆ ಅನ್ನೋದು ಬದಲಾವಣೆಯನ್ನು ಹೊಂದುವಂಥದ್ದು. ಯಾಕೆಂದ್ರೆ ಸ್ಪರ್ಧೆಯು ನಿಂತ ನೀರಲ್ಲ, ಅದು ಯಾವಾಗ ಕೂಡ ಚೇಂಜಸ್ ಆಗ್ತಾನೆ ಇರುತ್ತೆ. ಇಲ್ಲಿ ಸ್ಪರ್ಧೆಗೆ ಏನಾಗುತ್ತೆ, ಪ್ರೇರಣೆ ಅನ್ನೋದು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಪ್ರೇರಣೆಗಳು ಆಟೋಮೆಟಿಕ್ ಆಗಿ ಅವರಿಗೆ ದೊರಕಿದಾಗ ಕೆಳಗಿರುವಂಥ ವ್ಯಕ್ತಿ ಮೇಲೆ ಅಂತಸ್ತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನೋಡ್ಬೋದು, ನಮ್ಮ ಕಾಲೇಜ್ ಕ್ರೀಡಾ ಕ್ಷೇತ್ರದಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿಗಳು ಭಾಗವಹಿಸಿದ್ದನ್ನಂತಂದ್ರೆ ಈ ವಲಯ ಮಟ್ಟದಲ್ಲಿ ಚೆನ್ನಾಗಿ ಆಡಿದಂಥ ವ್ಯಕ್ತಿ ತಾಲೂಕು ಲೆವೆಲ್ಗೆ ಹೋಗ್ತಾನೆ. ಆ ತಾಲೂಕು ಮಟ್ಟದಲ್ಲಿ ಆಯ್ಕೆ ಆದಂಥ ವ್ಯಕ್ತಿ ಜಿಲ್ಲಾ ಮಟ್ಟಕ್ಕೂ ಆಯ್ಕೆ ಆಗ್ತಾನೆ. ಆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೂ ಆಯ್ಕೆ ಆಗ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಸ್ಪರ್ಧೆ ಅನ್ನೋದು ಚೇಂಜಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕೊನೆ ಅನ್ನೋದಿರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬದಲಾವಣೆಯನ್ನು ಹೊಂದ್ತಾ ಹೋಗುತ್ತೆ, ಗತಿಶೀಲ ಓದುದು. ಹಾಗೆ ನಾನು ಒಂದು ಲಕ್ಷ ರೂಪಾಯಿ ದುಡ್ಡನ್ನು ಸಂಪಾದನೆ ಮಾಡ್ತೀನಿ ಅಂತಂದ್ರೆ ಅಲ್ಲಿನ ಸ್ಪರ್ಧೆ ಏನಾಗುತ್ತೆ, ಈ ಗಣೇಶ್ ಸರ್ಗಿಂತಲೂ ಕೂಡ ನಾನು ಇನ್ನೊಂದು ಲಕ್ಷವನ್ನು, ಅವನು 1 ಲಕ್ಷ ಇದ್ದೇನೆ, ನಾನು 2 ಲಕ್ಷ ಸಂಪಾದನೆ ಮಾಡಬೇಕನ್ನುವಂಥ ಉದ್ದೇಶ ಆ ಜನರಲ್ಲಿ ಮೂಡ್ತಾ ಹೋಗುತ್ತೆ. ಅವನೇನಾದರೂ ಒಂದು ಕಾರ್ ತಂದಿರೋದಂದ್ರೆ ನಾನು ಕೂಡ ಇನ್ನೊಂದು ಕಾರನ್ನು ತರಬೇಕು, ನಾನು ಇನ್ನೊಂದು ಬೈಕನ್ನು ತರಬೇಕು. ಇಲ್ಲಿ ಸ್ಪರ್ಧೆ ಅನ್ನೋದು ಈ ಗತಿಶೀಲವಾದದ್ದು ಚೇಂಜಸ್ ಆಗ್ತಾ ಹೋಗುತ್ತೆ. ನಾನು ಹೇಳಿದ ರೀತಿಯಲ್ಲಿ ಈ 1 ಲಕ್ಷ ರೂಪಾಯಿಯನ್ನು ಸಂಪಾದನೆ ಮಾಡಿದೀವಿ ಅಂತಂದ್ರೆ ಇನ್ನೊಂದು ವರ್ಷಗಳ ನಂತರ ಯಾರಾದರೂ ಇನ್ನೊಬ್ಬ ವ್ಯಕ್ತಿ 2 ಲಕ್ಷ ಸಂಪಾದನೆ ಮಾಡಿದ ನಂತರ ಅವನಿಗಿಂತಲೂ ಕೂಡ ನಾನು ಚೆನ್ನಾಗಿರ್ಬೇಕನ್ನುವಂಥ ಉದ್ದೇಶ, ದುಡಿಮೆ ಮಾಡಬೇಕು, ಚೆನ್ನಾಗಿರ್ಬೇಕು ಅಂತ ಅವನ ಆಸೆಗಳು ಮಾಡ್ತಾ ಹೋಗುತ್ತೆ. ಇಲ್ಲಿ ಸ್ಪರ್ಧೆ ಅನ್ನೋದು ಗತಿಶೀಲವಾದದ್ದು, ಚೇಂಜಸ್ ಆಗುವಂಥದ್ದು. ಅರ್ಥ ಇದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸ್ಪರ್ಧೆಯು ನಿಯಮಗಳಿಗೆ ಬದ್ಧವಾಗಿದೆ. ನಾವು ಸ್ಪರ್ಧೆಯಲ್ಲಿ ತೊಡಗ್ತೀವಿ ಅನ್ನೋದಾದ್ರೆ ಇಲ್ಲಿ ನಿಯಮಗಳಿಗೆ ಬದ್ಧವಾಗಿದೆ. ಏನೇನಪ್ಪ ನಿಯಮಗಳಿಗೆ ಅನ್ನೋದಾದ್ರೆ, ಕೆಲವೊಂದು ಸಮೂಹಗಳಲ್ಲಿ ನೋಡಿದರೆ ಕೆಲವೊಂದು ಸ್ಪರ್ಧೆಯಲ್ಲಿ ನಿಯಮ ರಹಿತವಾಗಿರ್ಬೋದು, ಹಾಗೆ ನಿಯಮವನ್ನು ಒಳಗೊಂಡಿರ್ಬೋದು. ಕೆಲವೊಂದು ಸ್ಪರ್ಧೆಯಲ್ಲಿ ರೂಲ್ಸ್ಗಳಿರುತ್ತೆ. ಯಾರು ಕೂಡ ರನ್ನಿಂಗ್ ರೇಸ್ ಅಂತ ಕ್ರೀಡಾ ಕ್ಷೇತ್ರದಲ್ಲಿ ಹೆಂಗ್ ಬೇಕಂಗೆ ಹಿಡಿಯಂಗಿಲ್ಲ, ಕಬಡ್ಡಿಯಲ್ಲಿ ಹೆಂಗ್ ಬೇಕಂಗೆ ತಳ್ಳಂಗಿಲ್ಲ. ಹಾಗೆ ಸ್ಪರ್ಧೆಯಲ್ಲಿ ಓಡ್ತಿದ್ದೀವಿ ಅನ್ನೋದಾದ್ರೆ ರನ್ನಿಂಗ್ ರೇಸಲ್ಲಿ ನಾವು ಅವ್ರನ್ನ ಅಡ್ಡ ಮಾಡೋಂಗಿಲ್ಲ, ಅವ್ರಿಗೆ ತಳ್ಳುವಂತಿಲ್ಲ. ಇಲ್ಲಿ ನಿಯಮಗಳನ್ನು ಒಳಗೊಂಡಿರುತ್ತೆ. ಹಾಗೆ ಕೆಲವೊಂದು ಈ ನಿಯಮಗಳ ಜೊತೆಗೆ ಸಾಮಾಜಿಕ ನಿಯಮಗಳನ್ನು ಕೂಡ ಸ್ಪರ್ಧೆ ಒಳಗೊಂಡಿರುತ್ತೆ. ಸಮಾಜದಲ್ಲಿ ಅನ್ಯಾಯವಾಗಿ, ಅಕ್ರಮವಾಗಿ ಯಾರು ಗೆಲ್ತಾರೆ ಅದಕ್ಕೆ ಸಮಾಜದಲ್ಲಿ ಸ್ಥಾನಮಾನ ಅನ್ನೋದು ಸಿಕ್ಕಿಲ್ಲ. ಯಾರು ನ್ಯಾಯಯುತವಾಗಿ ನಿಯಮಬದ್ಧವಾಗಿ ಸಂಪಾದನೆ ಮಾಡಿಕೊಂಡು ಯಾರು ಅಚೀವನ್ನ ಮಾಡಿರ್ತಾರೆ ಅವರಿಗೆ ಮಾತ್ರ ಸಮಾಜದಲ್ಲಿ ಸ್ಥಾನಮಾನ ಅನ್ನೋದು ಸಿಗುತ್ತೆ. ಹಾಗಾಗಿ ಸ್ಪರ್ಧೆ ಅನ್ನೋದು ನಿಯಮಗಳಿಗೆ ಬದ್ಧವಾದದ್ದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸ್ಪರ್ಧೆಯು ಪ್ರಜ್ಞಾಪೂರ್ವಕವಲ್ಲದ ಕ್ರಿಯೆಯೂ ಆಗಿರಬಹುದು. ಸ್ಪರ್ಧೆಯು
ಪ್ರಜ್ಞಾಪೂರ್ವಕವಲ್ಲದ ಕ್ರಿಯೆಯೂ ಆಗಿರ್ಬೋದು. ಇಲ್ಲಿ ನಮಗೆ ಗೊತ್ತಿಲ್ಲದೆ ಕೂಡ ಸ್ಪರ್ಧೆಯಲ್ಲಿ ನಾವು ಪ್ರಜ್ಞೆ ಇಲ್ಲದೆ ಸ್ಪರ್ಧೆಯಲ್ಲಿ ತೊಡಗಬಹುದು. ಯಾವ ರೀತಿಯಲ್ಲಿ ಅನ್ನೋದಾದ್ರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಮಕ್ಕಳು ಕೂಡ ಏನ್ ಮಾಡ್ತಾರೆ, ತನ್ನ ಪ್ರೀತಿಯನ್ನ, ತಾಯಿಯ ಪ್ರೀತಿಯನ್ನ ಪಡಿಬೇಕನ್ನುವಂಥ ಉದ್ದೇಶದಿಂದ ಈ ಚಿಕ್ಕ ಮಕ್ಕಳು ತಂದೆಯಿಂದ ಗುಡ್ ಅನ್ಸ್ಕೋಬೇಕು, ಅಮ್ಮನಿಂದ ಗುಡ್ ಅನ್ಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ತನ್ನ ಸ್ಪರ್ಧೆಯಲ್ಲಿ ತೊಡಗ್ತಾ ಹೋಗ್ತಾರೆ. ಅಕ್ಕನಿಗಿಂತ ಮುಂಚೆ ನಾನು ಒಳ್ಳೆಯವಳಾಗಬೇಕು, ನಾನು ಗುಡ್ ಅನ್ಸ್ಕೋಬೇಕು ಅನ್ನುವಂಥ ಉದ್ದೇಶ ಈ ಮಕ್ಕಳಲ್ಲಿ ಕೂಡ ಇರ್ತಾ ಹೋಗುತ್ತೆ. ಅಂದ್ರೆ ಅವ್ರಿಗೆ ಯಾವ ರೀತಿಯಾದಂಥ ಪ್ರಜ್ಞಾಪೂರ್ವಕ ಇಲ್ಲದೆ, ಅವ್ರಿಗೆ ಗೊತ್ತಿಲ್ಲ ಏನು ಕೂಡ, ಆದರೂ ಕೂಡ ಸ್ಪರ್ಧೆಯಲ್ಲಿ ತೊಡಗ್ತಾರೆ. ಇದು ಪ್ರಜ್ಞಾಪೂರ್ವಕವಲ್ಲದಂಥ ಕ್ರಿಯೆಯೂ ಆಗಿರ್ಬೋದು ಸ್ಪರ್ಧೆ. ಹಾಗೆ ಇಲ್ಲಾಂದ್ರೆ ಈ ಮಕ್ಕಳೇನು ಮಾಡ್ತಾರೆ, ನಾನು ಬೇಗ ಹೋಮ್ವರ್ಕ್ ಮುಗಿಸ್ಕೊಂಡು ಅಕ್ಕನಿಗಿಂತ ಬೇಗ ಹೋಮ್ವರ್ಕ್ ಮುಗಿಸಿ ಅಮ್ಮನ ಹತ್ರ ಗುಡ್ ಹಾಕ್ಸ್ಕೊಂಡು ಚಾಕ್ಲೇಟ್ ಅನ್ನ ತಗೋಬೇಕು, ಅವಳ ಅಮ್ಮನ ಪ್ರೀತಿಯನ್ನ ಪಡಿಬೇಕನ್ನುವಂಥ ಈ ಹೋರಾಟವು ಕೂಡ ಈ ಸ್ಪರ್ಧೆಯಲ್ಲಿ ಪ್ರಜ್ಞೆ ಇಲ್ಲದಂಥ ಕ್ರಿಯೆಯೂ ಆಗಿರ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸ್ಪರ್ಧೆಯು ರಚನಾತ್ಮಕವಾಗಿರಬಹುದು ಅಥವಾ ವಿನಾಶಾತ್ಮಕವಾಗಿರಬಹುದು. ರಚನಾತ್ಮಕ ಅಂದಾಗ ಸ್ಪರ್ಧೆ ಅನ್ನೋದು ಎಲ್ಲರೂ ಕೂಡ ಲಾಭವನ್ನು ಗಳಿಸುವುದು, ಅದು ಅಂತಿಮವಾಗಿ ಎಲ್ಲರೂ ಕೂಡ ಲಾಭವನ್ನು ಗಳಿಸೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಕೃಷಿಕರು ಏನು ಮಾಡ್ತಾರೆ, ನಾನು ಹೆಚ್ಚು ಲಾಭವನ್ನು ಪಡಿಬೇಕು, ನಮ್ಮ ಊರಿನಲ್ಲಿ ಹೆಚ್ಚು ಈ ಬೆಳೆಯನ್ನು ಬೆಳೆದು ಇದರಲ್ಲಿ ಹೆಚ್ಚು ಲಾಭವನ್ನು ಪಡಿಬೇಕು ಅನ್ನುವಂಥ ಗುರಿ ಇರುತ್ತೆ. ಆದರೆ ಇದು ರಚನಾತ್ಮಕವಾಗಿದ್ದರೆ ಕೆಲವೊಂದು ವಿನಾಶಾತ್ಮಕವಾಗಿರ್ಬೋದು ಸ್ಪರ್ಧೆ ಅನ್ನೋದು. ಅಂದರೆ ನಾನು ಚೆನ್ನಾಗಿ ಬೆಳೆಯನ್ನು ಪಡೆದಿದ್ರು ಪರವಾಗಿಲ್ಲ, ಲಾಭವನ್ನು ಪಡೆದಿದ್ದು ಗಳಿಸದೇ ಇದ್ರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ನನಗೆ ಪ್ರತಿಸ್ಪರ್ಧಿ, ಅವನ ನಾಶ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಉದಾಹರಣೆ ಮಾಡ್ತಾರೆ, ನನ್ನ ಜಮೀನಲ್ಲಿ ಒಂದು 10 ಕ್ವಿಂಟಲ್ ಮೆಕ್ಕೆಜೋಳ ಆಗುತ್ತೆ ಅನ್ನೋದಾದ್ರೆ, ಆದರೆ ಪಕ್ಕದಲ್ಲಿರುವಂಥ ನನಗೆ ಪ್ರತಿಸ್ಪರ್ಧಿ ಆಗಿದ್ರೆ ಅವನು 40 ಕ್ವಿಂಟಲ್ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇರೋದು ನಾನು ಲಾಭವನ್ನು ಹೆಚ್ಚು ಬೆಳೆಯನ್ನು ಪಡೆದಿದ್ರು ಪರವಾಗಿಲ್ಲ, ಅವನ ಬೆಳೆಯನ್ನು ನಾಶ ಮಾಡಬೇಕು ಅಥವಾ ಅವನನ್ನು ಸಾಯಿಸಬೇಕು, ವಿನಾಶ ಮಾಡಬೇಕನ್ನುವಂಥ ಉದ್ದೇಶವನ್ನು ಈ ಸ್ಪರ್ಧೆಗಳು ಒಳಗೊಂಡಿರ್ತವೆ. ಹಾಗಾಗಿ ಸ್ಪರ್ಧೆ ಅನ್ನುವಂಥದ್ದು ಏನಾಗಿದೆ, ರಚನಾತ್ಮಕವಾಗಿರ್ಬೋದು, ಇಲ್ಲವೇ ವಿನಾಶಾತ್ಮಕವಾಗಿರ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಇಷ್ಟು ಈ ಸ್ಪರ್ಧೆಯ ಲಕ್ಷಣಗಳ ಬಗ್ಗೆ ನೀವೇ ತಿಳಿದುಕೊಂಡಿದ್ದೀರಾ. ನೆಕ್ಸ್ಟ್ ನೋಡೋಣ, ಸ್ಪರ್ಧೆಯ ಪ್ರಕಾರಗಳು, ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಈ ಸ್ಪರ್ಧೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಇಂದು ನಾವು ಈಗ ಸ್ಪರ್ಧೆಯ ಪ್ರಕಾರಗಳ ಬಗ್ಗೆ, ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಿಮ್ಗೆ ಕೂಡ 5 ಮಾರ್ಕ್ಸ್ ಕೇಳ್ತಾನೆ. ಸ್ಪರ್ಧೆಯ ಲಕ್ಷಣಗಳನ್ನು ತಿಳಿಸಿ ಅಂತಂದು 5 ಮಾರ್ಕ್ಸ್ ಕೇಳ್ತಾನೆ, ಇಲ್ಲ ಸ್ಪರ್ಧೆಯ ಪ್ರಕಾರಗಳನ್ನು ತಿಳಿಸಿ ಅಂತಂದು 5 ಮಾರ್ಕ್ಸ್ಗೆ ಕೇಳ್ತಾನೆ. ಓಕೆ, ಇಲ್ಲಿ ಸ್ಪರ್ಧೆಯ ಪ್ರಕಾರಗಳನ್ನು ನೋಡಿದ್ರೆ ನಾವು ಫಸ್ಟ್ ಪಾಯಿಂಟ್ ನೋಡ್ಬೋದು, ಈ ಬರ್ನಾರ್ಡ್ ಅವರು ಏನು ಮಾಡ್ತಾರೆ, ಬರ್ನಾರ್ಡ್ ಅವರು ಸ್ಪರ್ಧೆಯ ಪ್ರಕಾರಗಳನ್ನು ತಿಳಿಸ್ತಾ ಹೋಗ್ತಾರೆ 5 ರೀತಿಯಲ್ಲಿ. ಅದರಲ್ಲಿ ನಾವು ಫಸ್ಟ್ ಒಂದು ನೋಡ್ಬೋದು ಸ್ಪರ್ಧೆಯ ಪ್ರಕಾರಗಳಂದಾಗ ಸಾಮಾಜಿಕ ಸ್ಪರ್ಧೆ. ಏನಪ್ಪ ಸಾಮಾಜಿಕ ಸ್ಪರ್ಧೆ ಅನ್ನೋದಾದ್ರೆ, ಈ ಸಾಮಾಜಿಕ ಸ್ಪರ್ಧೆ ಅನ್ನೋದು ಉನ್ನತ ಸಾಮಾಜಿಕ ಅಂತಸ್ತನ್ನ, ಸ್ಥಾನಮಾನವನ್ನು ಪಡೀಲಿಕ್ಕೆ ಈ ಸ್ಪರ್ಧೆ ನಡೀತಾ ಹೋಗುತ್ತೆ. ಸಮಾಜದಲ್ಲಿ ನಾನು ಉನ್ನತವಾದಂಥ ಅಂತಸ್ತನ್ನು ಪಡಿಬೇಕು, ಸ್ಥಾನಮಾನವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಈ ಸ್ಪರ್ಧೆ ಅನ್ನೋದು ನಡೆಯುತ್ತೆ. ಹಾಗೆ ಇದಕ್ಕೋಸ್ಕರ ಜನರು ಯಾವಾಗಲೂ ಕೂಡ ಸ್ಪರ್ಧೆಯಲ್ಲಿ ಸಂಪೂರ್ಣವಾಗಿ ತೊಡಗಿರ್ತಾರೆ. ಹೀಗೆ ಈ ಸಮಾಜಗಳಲ್ಲಿ ಪರಿವರ್ತನಶೀಲವಾಗುವಂಥ ಸಮಾಜಗಳಲ್ಲಿ ನಾವು ಇದು ಹೆಚ್ಚಾಗಿ ನೋಡ್ಬೋದು. ಅಂದರೆ ಸ್ಪರ್ಧೆಯು ಪ್ರಜಾಸತ್ತಾತ್ಮಕವಾಗಿ ಇರ್ಬೋದು, ಇಲ್ಲಿ ಉನ್ನತವಾದಂಥ ಅಂತಸ್ತು, ಸ್ಥಾನಮಾನವನ್ನು, ಹಣ, ಸಂಪತ್ತನ್ನು ಪಡೆಯಲಿಕ್ಕೆ ಈ ಸಮಾಜದಲ್ಲಿ ಹೆಚ್ಚು ಪ್ರತಿಭೆಯನ್ನು ಒಳಗೊಳ್ಳಬೇಕು. ಹಾಗೆ ಈ ಬುದ್ಧಿಶಕ್ತಿಯನ್ನು, ಸಾಧನೆಗಳನ್ನು ಒಳಗೊಂಡಾಗ ಮಾತ್ರ ಈ ಸಾಮಾಜಿಕ ಸ್ಪರ್ಧೆ ಅನ್ನೋದು ಆಟೋಮೆಟಿಕ್ ಆಗಿ ಅವರಲ್ಲಿ ಮೂಡ್ತಾ ಹೋಗುತ್ತೆ. ಇದರಿಂದ ಈ ಸ್ಪರ್ಧೆ ಅನ್ನೋದು ಈ ಸಾಮಾಜಿಕವಾಗಿ ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳ? ಸಾಮಾಜಿಕ ಸ್ಪರ್ಧೆ ಸಾಮಾಜಿಕವಾಗಿ ಅಂದರೆ ಸಮಾಜದಲ್ಲಿ ಉನ್ನತ ಅಂತಸ್ತನ್ನು ಪಡಿಬೇಕು, ಸ್ಥಾನಮಾನವನ್ನು, ಗೌರವಗಳನ್ನು, ಕೀರ್ತಿಗಳನ್ನು ಪಡಿಬೇಕೆನ್ನುವಂಥ ಉದ್ದೇಶದಿಂದ ಈ ಸಾಮಾಜಿಕ ಸ್ಪರ್ಧೆ ತೊಡಗ್ತಾ ಹೋಗ್ತಾರೆ ಜನರು. ನೆಕ್ಸ್ಟ್ ನೋಡೋಣ, ಈ ಸಾಮಾಜಿಕ ನೆಕ್ಸ್ಟ್ ಆರ್ಥಿಕ ಸ್ಪರ್ಧೆ. ಏನಪ್ಪ ಆರ್ಥಿಕ ಸ್ಪರ್ಧೆ ಅನ್ನೋದಾದ್ರೆ, ಸ್ಪರ್ಧೆಯು ಇತರ ರೂಪಗಳಿಗಿಂತಲೂ ಕೂಡ ವಿಭಿನ್ನವಾಗಿರುತ್ತದೆ. ಅಂದರೆ ಯಾವುದಲ್ಲಿ ವಿಭಿನ್ನತೆ ನೋಡ್ಬೋದು ಅಂದರೆ, ಈ ಸ್ಪರ್ಧೆಯಲ್ಲಿ ಆರ್ಥಿಕವಾಗಿರುತ್ತಾರೆ ಹಣ, ಆಸ್ತಿ, ಸಂಪತ್ತುಗಳನ್ನು ಹೆಚ್ಚು ನಾನು ಮಾಡಬೇಕನ್ನುವಂಥ ಉದ್ದೇಶದಿಂದ ನಾನು ಹೆಚ್ಚು ಉತ್ಪಾದನೆ ಮಾಡಬೇಕು, ಹಾಗೆ ವಿನಿಮಯ, ವಿತರಣೆ, ಅನುಭೋಗಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಚಟುವಟಿಕೆಯಲ್ಲಿ ಆರ್ಥಿಕ ಸ್ಪರ್ಧೆಯಲ್ಲಿ ತೊಡಗ್ತಾ ಹೋಗ್ತಾರೆ. ಹಾಗೆ ಈ ಸಂಪತ್ತಿಗಾಗಿ, ಆಸ್ತಿಗಾಗಿ ಹೆಚ್ಚು ಜನ ಹಣವನ್ನು ಸಂಪಾದನೆ ಮಾಡ್ತಾ ಹೋಗ್ತಾರೆ. ಹಾಗೆ ಹಲವಷ್ಟು ಜನ ಆಸ್ತಿಯನ್ನು ಸಂಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಹಣಕ್ಕಾಗಿ, ಲಾಭಕ್ಕಾಗಿ, ಏನು ಸಂಪತ್ತಿದೆ ಅದಕ್ಕೆ ಲಾಭವನ್ನು ಪಡಿಬೇಕನ್ನುವಂಥ ಉದ್ದೇಶದಿಂದ ಈ ಉದ್ಯೋಗಗಳಲ್ಲಿ ಗಿರಾಕಿಗಳನ್ನು ಸೆಳೀತಾ ಹೋಗ್ತಾರೆ. ನಾನು ಹೆಚ್ಚಿಗೆ ಹೊತ್ತು ಗಿರಾಕಿಗಳಿಂದ ಹೆಚ್ಚು ಲಾಭವನ್ನು ಪಡಿಬೇಕು, ಹಣವನ್ನು ಸಂಪಾದನೆ ಮಾಡಬೇಕನ್ನುವಂಥ ಉದ್ದೇಶ ಇರುತ್ತೆ. ಅದಕ್ಕೋಸ್ಕರ ಈ ಗಿರಾಕಿಗಳು ಕೂಡ ಸೆಳೀತಾ ಹೋಗ್ತಾರೆ. ಹಾಗೆ ಸಂಬಳ, ಕೂಲಿಯನ್ನು ನಾನು ಈಗ ವರ್ಷ ಒಂದು 10,000 ಸಂಬಳ ತಗೊಂತೀನಿ
ಮಾಡ್ತಿದ್ದಾರೆ ಅಂದರೆ ಮುಂದಿನ ವರ್ಷದಲ್ಲೇ ಒಂದು 20,000 ಸಂಬಳವನ್ನು ತಗೋಬೇಕನ್ನುವಂಥ ಉದ್ದೇಶ ಅನ್ನೋದು ಎಲ್ಲರಲ್ಲೂ ಕೂಡ ಇರುತ್ತೆ. ಹಾಗೆ ಕೂಲಿಯನ್ನು ಪಡೆಯಲಿಕ್ಕೆ ನಾನು ಕೂಲಿ ಮಾಡ್ತಿದ್ದೀನಿ ಅನ್ನೋದಾದ್ರೆ ಇವತ್ತು 200 ರೂಪಾಯಿ, ಇನ್ನೊಂದು ದಿನ 300 ರೂಪಾಯಿನ ಪಡಿಬೇಕು, ಅವನಿಗಿಂತಲೂ ನಾನು ಹೆಚ್ಚು ಕೂಲಿಯನ್ನು ಪಡಿಬೇಕನ್ನುವಂಥ ಉದ್ದೇಶದಿಂದ ಏನಾಗ್ತದೆ ಹೆಚ್ಚು ಹಣ ವೇತನವನ್ನು ಪಡೆಯಲಿಕ್ಕೆ ಆರ್ಥಿಕ ಸ್ಪರ್ಧೆ ಅನ್ನೋದು ಇರುತ್ತೆ. ನೆಕ್ಸ್ಟ್ ನೋಡೋಣ ರಾಜಕೀಯ ಸ್ಪರ್ಧೆ. ಈ ರಾಜಕೀಯ ಸ್ಪರ್ಧೆ ಅನ್ನೋದು ಸಮಾಜದಲ್ಲಿ ಎಲ್ಲ ಸಮಾಜಗಳಲ್ಲಿ ಕೂಡ ನಾವು ನೋಡ್ಬೋದು. ಅಂದರೆ ದೇಶಗಳಲ್ಲಿ ಕೂಡ ರಾಜಕೀಯ ಪಕ್ಷಗಳು ಕೂಡ ಇದ್ದಾವೆ. ಹಲವಾರು ದೇಶಗಳಲ್ಲಿ ರಾಜಕೀಯ ಪಕ್ಷಗಳನ್ನು ನೋಡ್ತಾ ಹೋಗ್ತೀವಿ. ಈ ಪಕ್ಷದ ಸದಸ್ಯರುಗಳು ಏನು ಮಾಡ್ತಾರೆ, ಅಧಿಕಾರಕ್ಕಾಗಿ ಸ್ಪರ್ಧೆಯಲ್ಲಿ ತೊಡಗ್ತಾ ಹೋಗ್ತಾರೆ. ನಾನು ಅಧಿಕಾರದಲ್ಲಿ ತೊಡಗಿ ಆ ಅಧಿಕಾರದ ಸ್ಥಾನವನ್ನು ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಈ ರಾಜಕೀಯದಲ್ಲಿ ಸ್ಪರ್ಧೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಉದಾಹರಣೆ, ಕಾಂಗ್ರೆಸ್ನವರು ಏನು ಮಾಡ್ತಾರೆ, ಮುಖ್ಯಮಂತ್ರಿ ಸ್ಥಾನವನ್ನು ಪಡೀಲಿಕ್ಕೆ, ಸಚಿವ ಸ್ಥಾನವನ್ನು ಪಡೀಲಿಕ್ಕೆ ಈ BJP ಅವರು, ಈ JDS ನವರು ಏನು ಮಾಡ್ತಾರೆ, ತುಂಬ ಶ್ರಮಿಸ್ತಾ ಹೋಗ್ತಾರೆ, ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಇದರ ಫಲದಿಂದ ಏನಾಗ್ತಾರೆ, ಸ್ಪರ್ಧೆ ಹೆಚ್ಚು ಆಟೋಮೆಟಿಕ್ ಆಗಿ ಅವರಲ್ಲಿ ಮೂಡುತ್ತೆ. ಅರ್ಥ ಇದೆ ವಿದ್ಯಾರ್ಥಿಗಳೇ? ಓಕೆ, ನೆಕ್ಸ್ಟ್ ನೋಡೋಣ ಸಾಂಸ್ಕೃತಿಕ ಸ್ಪರ್ಧೆ. ಈ ಸ್ಪರ್ಧೆಯು ಸಾಂಸ್ಕೃತಿಕವಾಗಿ ಕೂಡ ನೋಡ್ತಾ ಹೋಗ್ತೀವಿ. ಇಲ್ಲಿ ಕಲ್ಚರಲ್ ಕಾಂಪಿಟೇಷನ್ ಅಂತ ಕೂಡ ಕರಿತೀವಿ. ಏನಪ್ಪಾ ಕಲ್ಚರಲ್ ಕಾಂಪಿಟೇಷನ್ ಅಂದಾಗ ಸಾಂಸ್ಕೃತಿಕ ಸ್ಪರ್ಧೆ. ಸಂಸ್ಕೃತಿಯು ಸಮೂಹಗಳ ಒಳಗೆ ನಡೆಯುವಂಥ ಸ್ಪರ್ಧೆ ಆಗಿದೆ. ಸ್ಪರ್ಧೆ ಮತ್ತೊಂದು ಸಂಸ್ಕೃತಿಯ ಸಮೂಹದ ಒಳಗೆ ತನ್ನ ಸಮೂಹದ ಧರ್ಮಗಳ ಮಧ್ಯೆ ನಡೆಯುವಂಥದ್ದು. ಉದಾಹರಣೆಗೆ ನೋಡ್ಬೋದು, ಹಿಂದೂ ಧರ್ಮ, ಇಸ್ಲಾಂ ಧರ್ಮ ಇವುಗಳ ಮಧ್ಯೆ ಸಂಸ್ಕೃತಿಯು ನಡೀತಾ ಹೋಗುತ್ತೆ. ಹಾಗೆ ಕ್ರೈಸ್ತ ಧರ್ಮದಲ್ಲಿ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರ ಮಧ್ಯೆ ಈ ಸಂಸ್ಕೃತಿ ಅನ್ನೋದು ನಾವು ವಿಭಿನ್ನವಾಗಿ ನೋಡ್ಬೋದು. ಹಾಗೆ ಈ ಹಲವಾರು ಧರ್ಮಗಳಲ್ಲಿ ಕೂಡ ಇದ್ದಾವೆ. ಹಲವಾರು ಧರ್ಮ ಇದಾವೆ ಅಂದರೆ ಒಂದು ಧರ್ಮದ ಸಂಸ್ಕೃತಿ ಇನ್ನೊಂದು ಧರ್ಮದ ಸಂಸ್ಕೃತಿ ಬಗ್ಗೆ ನಾವು ನೋಡ್ಬೋದು. ನಮ್ಮ ಸಂಸ್ಕೃತಿ ಶ್ರೇಷ್ಠ, ಇನ್ನೊಂದು ಸಂಸ್ಕೃತಿ ಕನಿಷ್ಠ ಎನ್ನುವಂತಹ ಅಂಶದಿಂದ ಏನಾಗುತ್ತೆ, ಇಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ಕೂಡ ನಡೆಯುತ್ತಿದೆ. ಹಾಗೆ ಕೊನೆಯಲ್ಲಿ ಜನಾಂಗೀಯ ಸ್ಪರ್ಧೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಈ ಸ್ಪರ್ಧೆಯ ಪ್ರಕಾರಗಳಲ್ಲಿ ಬರ್ನಾರ್ಡ್ ಅವರು ಈ ಜನಾಂಗೀಯ ಸ್ಪರ್ಧೆಗಳನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಏನಪ್ಪಾ ಜನಾಂಗೀಯ ಸ್ಪರ್ಧೆ ಅನ್ನೋದಾದ್ರೆ, ಮಾನವ ಸಾಮಾಜಿಕ ಜೀವನದಲ್ಲಿ ಏನ್ ಮಾಡ್ತಾರೆ, ತಾನು ಹೆಚ್ಚು ಬೆಳಿಬೇಕು, ಹಾಗೆ ಸ್ಪರ್ಧೆಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥ ವ್ಯಕ್ತಿಗಳೇನಿರ್ತವೆ ಪ್ರಾದೇಶಿಕವಾಗಿ ಲಾಭವನ್ನು ಗಳಿಸಬೇಕು ಅನ್ನುವಂಥ ಉದ್ದೇಶದಿಂದ, ಹಾಗೆ ರಾಜಕೀಯ ಉದ್ದೇಶಗಳನ್ನು ಪಡಿಬೇಕು, ಜನಾಂಗಗಳಲ್ಲಿ ನಡುವೆ ಸ್ಪರ್ಧೆಗಳನ್ನು ಹುಟ್ಟುಕೊಳ್ತಾ ಹೋಗ್ತವೆ. ಉದಾಹರಣೆಗೆ ನೋಡ್ಬೋದು, ಈ ಜನಾಂಗಗಳ ಮಧ್ಯೆ ಜನರ ನಡುವೆ ಸ್ಪರ್ಧೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಉದ್ದೇಶವನ್ನು ಪಡೆಯುವಂಥ ಉದ್ದೇಶ, ನಾವು ಶ್ರೇಷ್ಠವೆನ್ನುವಂಥ ಉದ್ದೇಶದಿಂದ ಜನರಲ್ಲಿ ಹಿಂಸಾತ್ಮಕ ಮಾರ್ಗಗಳನ್ನು ಅನುಸರಿಸ್ತಾ ಹೋಗ್ತಾರೆ. ನಮ್ಮ ಜನಾಂಗ, ನಮ್ಮ ಜಾತಿ, ನಮ್ಮ ಜನಾಂಗ ಶ್ರೇಷ್ಠ ಎನ್ನುವಂಥ ಆಧಾರದ ಮೇಲೆ ಇಲ್ಲಿ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದವರು ಅನ್ನುವಂಥ ಉದ್ದೇಶದಿಂದ ಸ್ಪರ್ಧೆಗಳು ನಡೀತಾ ಹೋಗ್ತವೆ. ಈಗ ಜಾತಿಗಳ ಮಧ್ಯೆ ಕೂಡ ಸ್ಪರ್ಧೆ ನಡೀತಾ ಹೋಗುತ್ತೆ, ಧರ್ಮಗಳ ಮಧ್ಯೆ ಸ್ಪರ್ಧೆ ನಡೀತಾ ಹೋಗುತ್ತೆ. ಹಾಗೆ ಇಲ್ಲಿ ಜನಾಂಗೀಯ ಸ್ಪರ್ಧೆ ಅಂದಾಗ ನಾವು ನೋಡ್ಬೋದು, ಇಲ್ಲಿ ಬಿಳಿಯರು ಮತ್ತು ಕರಿಯರ ಮಧ್ಯೆ ನಡೆಯುವಂಥ ಜನಾಂಗೀಯ ಸ್ಪರ್ಧೆ. ಬಿಳಿಯರು ನಾವು ಶ್ರೇಷ್ಠರು, ನಮಗೆಲ್ಲ ಗೊತ್ತಿದೆ, ಕರಿಯರು ನಿಕೃಷ್ಟರು ಎನ್ನುವಂಥ ಭಾವನೆ ಅವರಲ್ಲಿ ಮೂಡಿಸಿಕೊಂಡಿದ್ರಿಂದ ಏನಿತ್ತು, ಸ್ಪರ್ಧೆಯು ಈ ಜನಾಂಗೀಯ ಸಮೂಹಗಳಲ್ಲಿ ಕೂಡ ಆಟೋಮೆಟಿಕ್ ಆಗಿ ಈ ನಾವು ಮೊದಲು ಅಥವಾ ಎರಡನೇದು ನಾವು ಸ್ಥಾನವನ್ನು ಪಡಬೇಕನ್ನುವಂಥ ಉದ್ದೇಶದಿಂದ ಈ ಜನಾಂಗೀಯ ಸ್ಪರ್ಧೆ ಅನ್ನೋದು ನಡೀತಾ ಹೋಗುತ್ತೆ. ಉದಾಹರಣೆಗೆ ನಿಮ್ಗೆ ಗೊತ್ತಿರ್ಬೋದು, ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರು ಮತ್ತು ಬಿಳಿಯರ ಮಧ್ಯೆ ಈ ತಾರತಮ್ಯಗಳು ಅಥವಾ ಈ ಸ್ಪರ್ಧೆ ಅನ್ನೋದು ನಡೀತಾ ಹೋಗುತ್ತೆ. ಈ ಬಿಳಿಯರು ಈ ಕಪ್ಪು ವರ್ಣದವ್ರನ್ನ ಏನ್ ಮಾಡ್ತಾರೆ, ನಿಕೃಷ್ಟರು ಎನ್ನುವಂಥ ಭಾವನೆಯಿಂದ ಅವನ್ನ ಹಿಂದೆ ತಳ್ತಾ ಹೋಗ್ತಾರೆ. ಹಾಗೆ ಈ ಮೊದಲ ಸ್ಥಾನದಲ್ಲಿ ನಾವು ಇರಬೇಕು ಅನ್ನುವಂಥ ಉದ್ದೇಶವನ್ನ ಈ ಬಿಳಿಯ ಜನಾಂಗದವರು ಪಡ್ಕೊಂಡಿದ್ದಾರೆ. ಇಷ್ಟು ಈ ಸ್ಪರ್ಧೆಯ ಪ್ರಕಾರಗಳು. ಅರ್ಥ ಇದೆ ವಿದ್ಯಾರ್ಥಿಗಳ? ನೆನಪಿರಲಿ, ಸ್ಪರ್ಧೆಯ ಪ್ರಕಾರಗಳಂದಾಗ ಬರ್ನಾರ್ಡ್ ಅವರು 5 ರೀತಿಯಲ್ಲಿ ಸ್ಪರ್ಧೆಯ ಪ್ರಕಾರಗಳನ್ನು ತಿಳಿಸ್ತಾರೆ. ಒಂದು ಸಾಮಾಜಿಕ ಸ್ಪರ್ಧೆ, ಆರ್ಥಿಕ ಸ್ಪರ್ಧೆ, ರಾಜಕೀಯ ಸ್ಪರ್ಧೆ, ಸಾಂಸ್ಕೃತಿಕ ಸ್ಪರ್ಧೆ ಮತ್ತು ಜನಾಂಗೀಯ ಸ್ಪರ್ಧೆ. ಇಷ್ಟು ಈ ಸ್ಪರ್ಧೆಯ ಪ್ರಕಾರಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಈ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಸಂಘರ್ಷ, ಅದರ ಅರ್ಥ, ವ್ಯಾಖ್ಯೆ, ಹಾಗೆ ಅವುಗಳ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.